standard science class. Now as we have completed all the lessons, all the 6 lessons, now let us do the worksheets here. Worksheets, okay. One first worksheet we have done. The second worksheet we have. I am going to do it now. Okay, children? Okay, now today, firstly, true or false. Write T for the true statement and F for the false statement. First one. Yes, these worksheets you have to do in your favor and read them because they are the revision of 3 lessons. They are the revision of 3 lessons. Here, if there is a gas leak in the kitchen, turn off all the electrical appliance. He is telling here, gas, if the gas leak aaganda ನಿಮ್ಮ ಮನೆ ಒಳಗೆ first step ನೀವು ಏನು ಮಾಡಬೇಕು ಅಂತ ಹೇಳ್ತಾರೆ. ಓಕೆ, ಟರ್ನ್ ಆಫ್ ಆಲ್ ದ ಸ್ವಿಚಸ್ ಅಂದರೆ ಎಲ್ಲ ಬಟನ್ಗಳೆಲ್ಲ ಬಂದ್ ಮಾಡಿ ಅಂತ ಅನ್ನೋದು. ಕರೆಕ್ಟು ತಪ್ಪು, ಟ್ರೂ ಓ ಫಾಲ್ಸು? ಟ್ರೂ ಓ ಫಾಲ್ಸು? ಫಸ್ಟ್ ನಾವು ವಿಂಡೋಸ್ ಎಲ್ಲ ಓಪನ್ ಮಾಡಬೇಕು, ಅದು ಕರೆಕ್ಟ್. ಮತ್ತು ಯಾವ ಸ್ವಿಚ್ಗಳು ಚಾಲು ಅದಾವ ಹಂಗೆ ಬಿಡಬೇಕು. ನಾವು ಅದನ್ನ ಬಂದ್ ಮಾಡಕ್ಕೆ ಹೋಗ್ರಿ ಏನಾಗ್ತೈತಿ, ಬೆಂಕಿ ಆಗ್ತೈತಿ. ಸೊ ನಾವು ಅದನ್ನ ಬಂದ್ ಮಾಡಬಾರ್ದು. ಸೊ ಏನು ಮಾಡ್ಬೇಕೀಗ, ಇದು ಸ್ಟೇಟ್ಮೆಂಟ್ ಏನೈತಿ, ಫಸ್ಟ್ ಸ್ಟೇಟ್ಮೆಂಟ್ ಫಾಲ್ಸ್ ಐತಿ. ಸ್ವಿಚ್ ಆಫ್ ನಾವು ಮಾಡಬಾರ್ದು. ಬಟ್ ಇಲ್ಲಿ ಏನು ಕೊಟ್ಟಾರ, ಸ್ವಿಚ್ ಆಫ್ ಮಾಡಬೇಕು ಅಂತ ಹೇಳಿ ಕೊಟ್ಟಾರ. ಸೊ ಇಟ್ ಈಸ್ ಫಾಲ್ಸ್. ಫಸ್ಟ್ ಒನ್ ಈಸ್ false. Second one, if a person catches fire over cloth catch fire, covering him or her with a blanket help us to put out of fire. So first again second one, ಇಲ್ಲಿ ಯಾರಿಗಾರೆ ಪರ್ಸನ್ಗೆ ಕ್ಲಾತಿಗೆ ಕ್ಲಾತಿಗೆ ಬೆಂಕಿ ಹತ್ತಿದಾಗ ನಾವು ಅಡುಗೆ ಮಾಡೋ ಟೈಮಿಗೆ ನಮ್ಮ ಕ್ಲಾತ್ಸ್ ಸಪೋಸ್ ಸಿಂಥೆಟಿಕ್ ಇದ್ವು ಅಂದರೆ ಏನಂತೈತಿ, ಲಘುನೇ ಬೆಂಕಿ ಹತ್ತೈತಿ. ಸೊ ಬೆಂಕಿ ಹತ್ತಿದಾಗ ಅವನ್ನ ಏನು ಮಾಡಬೇಕು, ಅವ ಆಗಲಿ ಹೆಣ್ಮಗಳಾಗಲಿ ಗಂಡ್ಮಗಳಾಗಲಿ ಅವ್ರಿಗೆ ಏನು ಮಾಡ್ಬೇಕಂತ ಹೇಳಾಕತ್ತಾರಲ್ಲಿ, ಒಂದು ಬ್ಲ್ಯಾಂಕೆಟ್ ಅಂದರೆ ಒಂದು ರಗ್ ತಗೊಂಡು ಅವ್ರಿಗೆ ಸುಳಿಸುತ್ತಿರ್ಬೇಕು. ಸುಳಿಸುತ್ತಿದಾಗ ಏನಾಗ್ತೈತಿ, ಬೆಂಕಿ ಎಲ್ಲ ಆರಿ ಹೋಗ್ತೈತೆ ಅಂತ ಹೇಳಾಕತ್ತಾರೆ. ಸೊ ದಟ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಆರ್ ಫಾಲ್ಸ್? ವಾಟ್ ಇಟ್ ಈಸ್? ಇಟ್ ಈಸ್ true or false? Blanket ಹಚ್ಚಬೇಕು ಬೇಡ? Yes, blanket ಹಚ್ಚಬೇಕು. So it is true. Yes, children, it is true. Now first one is false, second statement is true, third statement calcium is mineral. Calcium is mineral. ಇಲ್ಲಿ ಏನಂತ, calcium is mineral ಅಂತ. So it is a true or false? Yes, it is a mineral. That is true. Okay. First one is false, second one is true, third one is true, fourth one. Vitamin F. Vitamin F is an important nutrient needed by our body. Vitamin F ಐತೆನಾ? ಇಲ್ಲ. ವಿಟಮಿನ್ ಎ, ಬಿ, ಸಿ, ಡಿ ಏನು ಇ ಅದಾವ, ಕೆ ಐತಿ, ಬಟ್ ವಿಟಮಿನ್ ಎಫ್ ಇಲ್ಲ. ಸೊ ವಿಟಮಿನ್ ಎಫ್ ಈಸ್ ಆನ್ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ ನೀಡೆಡ್ ಬೈ ಅವರ್ ಬಾಡಿ ಅಂತಂದಾಗ that statement is true or false? It is true or false? False. Very good. So vitamin F illa. So in vitamin F I can say an answer, that is false. Got it, children? So first statement is false, second statement is true, third statement is true, fourth statement is false. Got it, children? These are the true or false. Now let us go to the B part. This is A part. Now let us go to the B part. B part, what is telling? Name the joints. Really, 2 joints pictures have been given here. Name the joints. Okay, where in the body will you find them? Hinge joint. First one ಏನು ಕಾಣಿಸುತ್ತೆ ನಿಮಗೆ, ಈ ಕೈ ಈ ಜಾಯಿಂಟ್ ನಿಮಗೆ ತೋರಿಸಾಕತ್ತ. So this joint is called in the okay, it is called the hinge joint. It is called a hinge. ಇಲ್ಲಿ ಮೊಣಕೈ, ಮೊಣಕಾಲು, ಮೊಣಕೈ. Okay, ಇವಾಗ ನಾವು ಹಿಂಗ್ ಜಾಯಿಂಟ್ಸ್ ಅಂತ. ಸೊ ಫಸ್ಟ್ ಪಿಕ್ಚರ್ ನೋಡಿ, ನೀವು ಅಲ್ಲಿ ಡ್ಯಾಶ್ ಒಳಗೆ ಏನು ಬರೀಬೇಕು, ಫಸ್ಟ್ ಒನ್ ಈಸ್ ಹಿಂಗ್ ಜಾಯಿಂಟ್. ಹಿಂಗ್ ಜಾಯಿಂಟ್, ಹಿಂಗ್ ಜಾಯಿಂಟ್ ಎಲ್ಲಿರ್ತೈತಿ ಇದು? ಇಟ್ ಈಸ್ ಫೌಂಡ್ ಫಸ್ಟ್ ಡ್ಯಾಶ್ನಾಗ ಹಿಂಗ್ ಜಾಯಿಂಟ್ ಬರೀ, ಸೆಕೆಂಡ್ ಡ್ಯಾಶ್ನಾಗ ರೈಟ್ ಇಟ್ ಈಸ್ ಫೌಂಡ್ ಇನ್ ದ ನೀಸ್. ಫೌಂಡ್ ಇನ್ ದ ನೀ, ಕಾಲಿಗೆ ನೀ ಇರ್ತೈತಲ್ಲ, ಮೊಣಕಾಲು ಇರ್ತೈತೆ, ಮೊಣಕಾಲ್ನಾಗ ಆ ಒಂದು ಹಿಂಗ್ ಜಾಯಿಂಟ್ ನಿಮ್ಗೆ ಕಾಣಿಸ್ತದೆ. ಸೆಕೆಂಡ್ ಒನ್ ಏನೈತಿ, ನಿಮ್ಗೆ ಸಾಕೆಟ್ ಇದ್ದಂಗೆ. ಓಕೆ, ಸಾಕೆಟ್ ಇದ್ದಂಗೆ ಐತಂದ್ರೆ ಇಲ್ಲಿ ಹಿಂಗೇನೋ ಒಂದು ಇದು ಐತಿ, ಅದಕ್ಕೆ ಒಳಗೆ ಇನ್ನೊಂದು ಸಾಕೆಟ್ ಕುಂತೈತಿ ಅಂತ ನಿಮ್ಗೆ ಕಾಣಿಸ್ತೈತದ. ಸೊ ಈ ಟೈಪ್ ಆಫ್ ಇದೆಲ್ಲ ಐತಿ ನಿಮ್ಗೆ ಹಿಪ್ಸ್ ಅಂದರೆ
ಕುಂತಾಗ ನಿಂತಾಗ ಇಲ್ಲಿ ಜಾಯಿಂಟ್ ಇರ್ತೈತೆ. ಆ ಜಾಯಿಂಟಿಗೆ ಒಳಗೊಂದು ನಮ್ದೊಂದು ಕಾಲಿಂದೊಂದು ಎಲ್ಲಿ ಒಳಗೆ ಹೋಗಿ ಬಾಲ್ ಟೈಪ್ ಅದನ್ನ ಸಾಕೆಟ್ ಟೈಪ್ ಹೆಂಗೆ ಹೆಂಗೆ ಬರ್ತೈತಿರಲ್ಲ ಹಂಗೆ ಐತಿ. ಸೊ ಅದೇನು ಕಾಣಿಸುತ್ತೆ ನಿಮ್ಗೆ? ಯು ಕ್ಯಾನ್ ಸಿ ಇನ್ ದ ಹಿಪ್ಸ್. ಓಕೆ, ದಟ್ ಫಸ್ಟ್ ಇನ್ ದ ಫಸ್ಟ್ ಡ್ಯಾಶ್ ಯು ರೈಟ್ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್. ಏನಂತಾರ? ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್. Ball and socket joint. Ball and socket joint. Okay. In the second dash, you can where it is found. It is found in the hips. Found in the hips. Okay. This is ball and socket joint. Where it is found? Second one, in the ball and socket joint. It is called. And you write where it is found. It is found in the hips. ಅಂದ್ರೆ ಇಂದ ಇಲ್ಲಿ ನಡ ಇರ್ತದಲ್ಲ, ನಡದ ತಳಗ hips ನಾಗ ಈ type of joints ಇಂದ ಕಾಣಿಸ್ಕೊಳ್ತದೆ. Okay, so these are the dashes here. First one you write knee joint, and in the second dash you write found in knee. So second one you write ball and socket joint, and third one found in the hips. Okay children, you make the video pause and you write these dashes. Okay children? Yes. The first one, true or false, you have written. That is false, true, true and false. This is the statement, true or false statements. And this is the second B part. Now let us go to the C part. Let us go to the C part. C part, what he is telling here, pick the correct answer. Here he has given you, choose the correct answer. He has given you 4 answers. In that 4 answers, which one is the correct answer? You have to tick here. Okay. First one. I am doing for you the first one. Tick. Tick the correct answer. Tick the correct answer. Tick the correct answer. Yes, first one. The backbone is made up of how many small bones? Backbone ಏನೈತಲ್ಲ ನಮ್ಮ backbone ಅದು ಎಷ್ಟು bones ಲೇ ಮಾಡ್ಯಾರ? Yes, he is given here. Choose the correct answer. 35. A is 35, B is 33, C is 32, D is 36. Did you try this children? Did you try this worksheet? How many bones are there in our backbone? Yes, there are 33 bones. B is the answer. The number is 33. Got it children? Number is 33 bones are there in our backbone. Small bones are there. 33 small bones are there. Yes, next. Second one. An example of gliding joint is the dash. Gliding joint. Gliding joint LAT. Some body ಒಳಗ gliding joint where it is there. You can find in the ankle or hip or shoulder or knee. Where do you find? You find in the ankle. A is the answer. A is the answer. Okay. And the spelling is ANKLE. Ankle. Got it? This is the spelling here. Third one. How many muscles are there in our body? How many muscles are there in our body is telling. So, how many? There are 800 muscles, 700 muscles, 600 muscles, 500 muscles. Which is the correct answer? If you have read the lesson, you could have answered. So, what is the correct answer children? Is it 800? Is it 700? Or it is 600? Or 500? Let us see which is the answer children. Yes? Yes, 600 is the answer. What is the answer? 600 muscles are there in our body. Got it children? How many muscles are there? 600 muscles. Now fourth one. The spinal cord is protected by dash. You know there is a spinal cord in the back side here. The spinal cord is protected by dash. Which nerves? Sensory nerves, motor nerves, mixed nerves or the vertebrate column. How is the spinal cord protected? Okay. How it is protected? By sensor nerves? No. Motor nerves? No. Mixed nerves? No. It is protected by the vertebral column. D is the answer. Vertebral column. Vertebral column is the answer. Got it children? Here the first one is the 33 bones.
Okay. Second one is A, that is ankle. Next C, 600 muscles. B, it is vertebral column which protects the spinal cord. Now next fifth one. Turn the next page. Turn the next page. You can read here the fifth one. The taste bud on our tongue have dash. Nam nalgi maga taste buds ಇರ್ತಾವಂತ ಗೊತ್ತಿಲ್ಲ ಹೇಳಿ ನಾನು ಲೆಸನ್ ಆ ಟೇಸ್ಟ್ ಬರ್ಡ್ಸ್ ಏನು ಮಾಡ್ತಾವ ನಮ್ಗೆ ಉಪ್ಪು ಐತೋ ಖಾರ ಐತೋ ಸಿಹಿ ಐತೋ ಕಹಿ ಐತೋ ಇವೆಲ್ಲ ನಮ್ಗೆ ಹೇಳ್ಕೊಡ್ತೀವಿ ಸೊ ಆ ಟೇಸ್ಟ್ ಬರ್ಡ್ಸ್ ಯಾವುವು ಟೈನಿ ಹೇರ್ಸ್ ಫಸ್ಟ್ ಒನ್ ಟೈನಿ ಹೇರ್ಸ್ ಓಕೆ ನೆಕ್ಸ್ಟ್ ನರ್ವ್ ಎಂಡಿಂಗ್ಸ್ ಬಿ ಸಿ ಸೆನ್ಸ್ ಆರ್ಗನ್ಸ್ 4D ಮೋಟಾರ್ ನರ್ವ್ಸ್ ಯಾವುವು ಟಂಗ್ ಮೇಲೆ ಯಾವ ಬರ್ಡ್ಸ್ ಇರ್ತಾವ ಓಕೆ ಟೇಸ್ಟ್ ಬರ್ಡ್ಸ್ ಯಾವುವು that is B. B is the answer. That is the nerve ending. N-E-R-V-E, nerve ending. Nerve ending is the answer. Okay. This is. So first one is B. Second one is A. Third one is C. Fourth one is D. Fifth one is B. Got it? Yes. Now next D part. Let us go to the D part of the worksheet. Now he is asking you to write in one word. Name the following. In one word he is telling you to answer. That is name the following. Two or more bones meet to form this. ಎರಡು ಬೋನ್ ಕೂಡಲೇ ಅದು ನಾವು ಏನಂತ ಕರಿತೀವಿ ಟೂ ಆರ್ ಮೋರ್ ಬೋನ್ಸ್ ಎರಡಕ್ಕಿಂತ ಜಾಸ್ತಿ ಬೋನ್ಸ್ ಮೀಟ್ ಆದರೆ ಒಂದು ಪ್ಲೇಸ್ನಾಗ ಅದನ್ನ ನಾವು ಏನಂತ ಕರಿತೀವಿ JOINT. Yes, what is it? Joint. It is called as joint. Next, second one. Tissues that connect muscles. Tissues that connect muscles to the bones. What are they called? Tissues that connect the muscles to the bones. That is the tendons. 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 What are they called? TENDON. Tendons. Tendons. Okay. Yes. Next. Third question is action controlled by the spinal cord. Yes, okay. Here the actions are controlled by the spinal cord. Which actions are controlled by the spinal cord? Yes, the reflex action. Which action? The reflex action is controlled by the spinal cord. Reflex action. Got it? Yes. Now the first one is the joint, second one is the tendons, third one is the action controlled by the spinal cord, that is reflex action. Fourth one is the round, the colored part of the eye. The colored part of the eye. That is the iris. Iris. Okay? That is the iris. AIRIS. So next. The nerves, this is the round colored part of the eye, that is called the iris. IRIS. Next, fifth one, the nerves that carry message from the sense organ to the brain or the spinal cord. Yes, the nerves. I told you there are so many nerves in our body. They are passing messages from that part of the body to the spinal cord. Yes. So here the nerves that carry message from the sense organs. ಕೈ ಮೇಲೆ ಚುಟ್ಟಿದ್ರೆ ಬಡದ್ರೆ ಪೆಟ್ಟ ಹಾಕ್ತಿದ್ರೆ ಅದನ್ನ immediate message ಎಲ್ಲಿಗೆ ಹೋಗಬೇಕು? It has to go to the brain or the spinal cord, and that who is taking that message? The sensory nerves. Which nerves are taking that work? Sensory nerves. They are passing the message. Sensory nerves are passing the message. Okay. This is the D part. The first one is joint. Second one is the tendons. Third one is the reflex action. Fourth one is the iris. Next, fifth one is the sensory organs. Got it, children? Yes. Now let us go to the E part of the worksheet. Which part? I think you have taken down these answers. Now let me go to the E part. Now I finished D part. Now let me go to the E part. E part, I can't draw the figures, but only I can explain them. Yes, you can see here two figures here, two pictures here. Give one safety measure
you will take in each of the following cases. Okay, they have given here and two incidents here and what safety measures you should take. ಇನ್ನೊಂದು ಸಂಘಟನೆ ನಿಮ್ಗೆ ಆಕ್ಸಿಡೆಂಟ್ ಇಲ್ಲಿ ಕೊಟ್ಟಾರ. ಆ ಆಕ್ಸಿಡೆಂಟ್ ನೋಡಿ ನೀವು ಏನು ಮೆಷರ್ ತಗೋಬೇಕು. ಏನು ಮೆಷರ್ ತಗೋಬೇಕು? ಈ ಫಸ್ಟ್ ಪಿಕ್ಚರ್ ಒಳಗೆ ಗುಡಿಸಲ್ಗ ಬೆಂಕಿ ಇರ್ತೈತಿ. ಬೆಂಕಿ ಎದಕ್ಕೆ ಹತ್ತೈತಿ? ಅಲ್ಲದೆ ಕರೆಂಟ್ ಏನೂ ಇಲ್ಲ. ಏನು ಹೆಂಗೆ ಹತ್ತೈತಿ ಬೆಂಕಿ? ಬೈ ಮಿಸ್ಟೇಕ್ ಮ್ಯಾಚಸ್ ಕೊಡೋದ್ರಿಂದ ಹತ್ತಿರ್ಬೋದು, ಇಲ್ಲ ಒಲಿ ನಿಂತಾರೆ ಹತ್ತಿರ್ಬೋದು, ಗ್ಯಾಸ್ ಸ್ಟವ್ ನಿಂತಾರೆ ಹತ್ತಿರ್ಬೋದು. ಸೊ ಇಲ್ಲಿ ಡೋಂಟ್ ಹುಡುಗರು ಏನೇ ತಪ್ಪು ಮಾಡಿದ್ರೆ ನಾವು ಏನು ಮೆಷರ್ ತೊಗೋತೀವಿ ಅವ್ರಿಗೆ ಏನಂತ ಹೇಳಬೇಕು? ನೋಡಿ ಬೆಂಕಿ ಹತ್ತೈತಿ, ಅದಕ್ಕೆ ಎದಕ್ಕೆ ಆಟ ಆಡಬಾರ್ದು? do not play with the matches. Do not play with matchstick. Do not play with matchsticks. Do not play with the matchsticks. Okay. Yes. Do not play with the matchstick. That is the picture. Safety measure you have to take. ಮಕ್ಕಳಿಗೆ ಹೇಳ್ಬೇಕು ನಾವು ಬೆಂಕಿ ಹತ್ತೈತೆ ನೋಡಲಿ matchstick ತಗೊಂಡು ಆಟ ಆಡಬಾರ್ದು ಅಂತ ಹೇಳಿ. Next one you can see here there is a dog here and the two children are going on a cycle to school. On the way the dog is biting the boy. ಯಾಕೆ ಕಡಿಯಾಕತ್ತೈತಿ? ಯಾಕೆ ಕಡಿಯಾಕತ್ತೈತಿ ಅದು? ಯಾಕಂದ್ರೆ ಈ ಹುಡುಗ ಏನಂದ್ರೆ ಅದನ್ನ ಸಮೀಪ ಹೋಗಿ ಅದನ್ನ ನಾಯಿನ ಅಂದರೆ ಕಾಲ ಮೇಲೆ ಕೈ ಮೇಲೆ ಸೈಕಲ್ ಹಾಸಿರ್ಬೇಕು. ಅದಕ್ಕೆ ನಾಯಿ ಏನು ಮಾಡ್ತು? ಅದಕ್ಕೆ ನೋವು ಅದಕ್ಕೆ ಆಗ ನಾಯಿ ಏನು ಮಾಡ್ತು? ಅವನಿಗೆ ಕಚ್ಚಿಬಿಡ್ತು. ಹೌದಾ? ಕಚ್ಚಾಕತ್ತ ನೋಡಿರಿ. ಎಸ್, ಡು ನಾಟ್ go close to or tease unknown animals in case of a bite get on a bite. Okay, so do not go close. Second one is the measure tobakali. Do not go close ಅಂದರೆ ಸಮೀಪ ಹೋಗಬಾರ್ದು. ಆ್ಯನಿಮಲ್ಸ್ ಮಕ್ಕೊಂಡಿದ್ದಾಗ ಸ್ವಲ್ಪ ಆ್ಯನಿಮಲ್ಸ್ಗೆ ನಾವು ಸಮೀಪ ಹೋಗಿ ಅದಕ್ಕೆ ಹಾರ್ಮ್ ಮಾಡಬಾರ್ದು. ಕ್ಲೋಸ್ ಆರ್ ಟೀಸ್ ಅಂದರೆ ಸ್ವಲ್ಪ ಮಂದಿ ಏನು ಮಾಡ್ತಾರೆ? ನಾಯಿನ ಚಿರಾಸ್ತಾರೆ, ಸಿಟ್ಟು ತರಿಸ್ತಾರೆ. ನಾಯಿ ಕಲ್ ತೊಗೊಂಡು ಹೋಗುತ್ತೆ, ಅದನ್ನು ಬಲಿಗೆ ತೊಗೊಂಡು ಹೋಗ್ತೀನಿ ಅಂತ ತೊಗೊಂಡು ಹೊಡೆದ್ನೆ ಹಂಗೆ ಮಾಡಿಕೊಳ್ಳ ನಾಯಿಗೆ ಏನಾಗ್ತೈತಿ? ಡಿಸ್ಟರ್ಬ್ ಆಗ್ತೈತೆ. ನಾಯಿ ಅದೇನು ಮಾಡ್ತೈತಿ? ಹೊಳ್ಳಿ ನಮಗೆ ಕಚ್ಚಾಗ್ತದೆ. ಸೊ ಡು ನಾಟ್ go close or tease unknown animals. Okay, unknown animals. Yes, these are the measures you have to take in case of the accidents or in case of the picture ನ ಕೊಟ್ಟಲ್ಲ ಅದ್ರ ಪ್ರಕಾರ ನಾಯಿನಾದ್ರು ಏನು ಯಾವುದೇ ಪ್ರಾಣಿನಾದ್ರೂ ನಾವು ತಡಬಾರ್ದು ಅಂತ ಅರ್ಥ. ಓಕೆ, now let us go to the F part. Let us go to the F part of the worksheet. What he is telling here, name the major nutrients in the food item given below. So ಇಲ್ಲಿ ನಮ್ಗೆ ಒಂದಿಷ್ಟು ಐಟಮ್ ಕೊಟ್ರ. ಆ ಐಟಮ್ ಒಳಗೆ ಏನು ನ್ಯೂಟ್ರಿಯೆಂಟ್ಸ್ ಅದಾವ? ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸ್, ಫ್ಯಾಟ್ಸ್, ಏನೇನು ಮಿನರಲ್ಸ್ ಏನು ಅದಾವ ಅದನ್ನ ನೇಮ್ ಮಾಡಿ ಅಂತ ಕೊಟ್ಟಾರೆ. ರೈಸ್ ವಿತ್ ಲಿಟಲ್ ಗೀ, ಕಡಿಮೆ ಒಂದು ಗೀ ಇದ್ದಂಥ ಒಂದು ರೆಸಿಪಿ. ಅದು ಏನಾಯ್ತದು? ಇಟ್ ಈಸ್ ಕಂಟೈನಿಂಗ್ ಕಾರ್ಬೋಹೈಡ್ರೇಟ್ಸ್. ರೈಸ್ ವಿತ್ ಲಿಟಲ್ ಗೀ. ಸೊ ಫಸ್ಟ್ ಒನ್ ಈಸ್ carbohydrates. Fats. ಏನು ಅದಾವಲ್ಲಿ? ಏನು ವಿಟಮಿನ್ಸ್, ಏನು ನ್ಯೂಟ್ರಿಯೆಂಟ್ಸ್ ಅದಾವಲ್ಲಿ? ಕಾರ್ಬೋಹೈಡ್ರೇಟ್ಸ್ ಮತ್ತು ಫ್ಯಾಟ್ಸ್ ಅದಾವ. ನೆಕ್ಸ್ಟ್ ಸೆಕೆಂಡ್ ಒನ್ ಏನೈತಿ? ದಾಲ್ ಅಂತ. ದಾಲ್ ಒಳಗೆ ಏನದಾವ? ದಾಲ್ ಒಳಗೆ ಏನೈತಿ? ದಾಲ್ ಅಂದರೆ ಬೇಳೆ ತೊಗರಿ ಬೇಳೆ, ಹೆಸರು ಬೇಳೆ ಅಂತಾರಲ್ಲ, ಆ ಬೇಳೆ ಕಾಳು ಒಳಗೆ ಏನೈತಿ? ಪ್ರೋಟೀನ್ಸ್. ವಾಟ್ ಆರ್ ದೇ? ಪ್ರೋಟೀನ್ಸ್. Got it, children? Next, ವೆಜಿಟೇಬಲ್ಸ್ ಒಳಗೆ ಏನದಾವ? ಯಾವ ನ್ಯೂಟ್ರಿಯೆಂಟ್ ಐತಿ ವೆಜಿಟೇಬಲ್ ಒಳಗೆ? ಯು ಕ್ಯಾನ್ ಸೇ ಇನ್ ವೆಜಿಟೇಬಲ್ಸ್ ವಿ ಆರ್ ಹ್ಯಾವಿಂಗ್ ವಿಟಮಿನ್ಸ್. Vitamins, minerals. What are having? Vitamins and minerals. Vitamins ಮತ್ತು minerals. Got it, children? Yes, vegetables are having vitamins and minerals. Next, curd raita. Fourth one, ನೀವು ಮಸಾಲ ರೈಸ್ ತಗೊಂಡಾಗ ರೈತಾ ಕೊಟ್ಟಿರ್ತಾರಲ್ಲ, ಮೊಸರು ಚಟ್ನಿ ಕೊಟ್ಟಿರ್ತಾರಲ್ಲ, ದಟ್ ಇಸ್ ಕಾಲ್ಡ್ ಕರ್ಡ್ ರೈತಾ. ಆ ಕರ್ಡ್ ರೈತಾ ಒಳಗೆ ಏನು ಇರ್ತೈತಿ? ವಾಟ್ ನ್ಯೂಟ್ರಿಯೆಂಟ್ಸ್ ಆರ್ ದೇ? ಯಾವ ನ್ಯೂಟ್ರಿಯೆಂಟ್ ಐತಿ? ಪ್ರೋಟೀನ್ಸ್, ಮಿನರಲ್ಸ್. ಏನ
ಪ್ರೋಟೀನ್ಸ್ ಮತ್ತೆ ಮಿನರಲ್ಸ್. Proteins ಮತ್ತೆ minerals. So left part, the first dash you have to write the carbohydrates and fats. Second one you can write proteins. The third dash you have to write vitamins and minerals. The fourth dash you have to write proteins and minerals. Okay. This is about the worksheet, children. Please take down the answers and complete it and try to read this and write your fair book, children. The next worksheet, revision worksheet, I will take you in the next class. Until then, you search the answers, read the lesson and search the answers and be ready. Okay, children? Thank you.